ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ದಲ್ಲಿ ಏನೇನಿದೆ ನೋಡೋಣ ಬನ್ನಿ. ನೋಡ್ರಿ, ನಾನು ನಮ್ಮ ಸಿಸ್ಟರ್ ಇವತ್ತು ಮತ್ತೊಂದು ಸಣ್ಣ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ. ಯಾವ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಂತ ವ್ಲಾಗ್ದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತಿದ್ದೀವಿ. 2 ದಿನ ಫುಲ್ ಬಿಜಿ ಆಗಿಬಿಟ್ಟಿದೆ ನೋಡ್ರಿ. ಹೊರಗೆ ಅಡ್ಡಾಡ್ದಿದ್ರು ಬಿಜಿ ಆಗಿಬಿಟ್ಟಿದೆ. ಅಕ್ಕಿ ನಮ್ಮ ಸಿಸ್ಟರ್ ನಮ್ಮ ಮನೆಯಾಗಿದ್ಲು ರೀ. ಈಗ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಅದು ವಿಡಿಯೋ ಮಾಡಿ ನಿಮ್ಗೆ ವ್ಲಾಗ್ದಲ್ಲಿ ತೋರಿಸ್ತೀನಿ. ಈಗ ನಮ್ಮ ಮನೆ ಬಸ್ ಸ್ಟಾಪ್ನಿಂದ CBT ಬಸ್ ಹತ್ತಿ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ನೋಡಿರಿ. ಯಾಕಂದ್ರೆ ನಾವು ಯಾವ ಊರಿಗೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಆ ಬಸ್ ಹಿಡಿಬೇಕು ರೀ. ಅದಕ್ಕೆ ಈಗ CBT ಬಸ್ ಒಳಗೆ ಹೋಗ್ತಾ ಇದ್ದೀವಿ ನೋಡಿರಿ. ಇಲ್ಲಿ ನಾನು ನಮ್ಮ ಸಿಸ್ಟರು ಬೆಳಗ್ಗೆ ಟಿಫಿನ್ ಮಾಡಿರಲಿಲ್ಲ ರೀ. ಜಲ್ದಿನೇ ಮನೆ ಬಿಟ್ಟಿದ್ವಿ. ಅದಕ್ಕೆ ಇಲ್ಲಿ ಬಂದು ಹೋಟೆಲಲ್ಲಿ ಇಬ್ಬರು ನಾಷ್ಟ ಮಾಡ್ತಾಯಿದ್ದೀವಿ ರೀ. ಅಕ್ಕಿ ಪುರಿ ತೊಗೊಂಡ್ಲು, ನಾ ಇಡ್ಲಿ ತೊಗೊಂಡೆ. ನಾಷ್ಟ ಆಯ್ತು ರೀ. ಇಬ್ಬರು ಸ್ವಲ್ಪ ನಾಷ್ಟ ಮಾಡಿ ಮತ್ತು ಮುಂದಿನ ನಮ್ಮ ಪ್ರಯಾಣಕ್ಕೆ ರೆಡಿಯಾಗಿ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ರಿ, ನಾವು ಬಸ್ ಹತ್ತಿ ಗೋಕಾಕಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ಗೋಕಾಕದಂದ್ರೆ ಇಲ್ಲಿ ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮಾಡೋದಿತ್ತು ರೀ. ಅದಕ್ಕೆ ಬಂದೀವ್ರಿ. ಅದಕ್ಕೆ ಇಲ್ಲಿನೂ ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ರೀ. ಯಾಕಂದರೆ ನಾವು ಗೋಕಾಕ್ದಲ್ಲಿನೂ ಫಸ್ಟ್ ಇದ್ದೀವಿ ರೀ. ಫಸ್ಟ್ ಅಂದರೆ ನಾವು ತುಂಬ 7th ಸ್ಟ್ಯಾಂಡರ್ಡ್ ಎಲ್ಲ ಓದ್ತಾ ಇದ್ದೀವಲ್ಲ ರೀ. ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಲ್ಲ ರೀ. ಆವಾಗ ಗೋಕಾಕ್ದಲ್ಲೇ ಇದ್ದರು ರೀ ಅವರು. ಆವಾಗ ನಾವು ಅಲ್ಲೇ ಇದ್ದೀವಿ ರೀ ಗೋಕಾಕ್ದಲ್ಲಿ. ಹೀಗಾಗಿ ಗೋಕಾಕ್ ಊರು ನಮಗೆ ಸ್ವಲ್ಪ ಪರಿಚಯ ಇದೆ ರೀ. ಅದು ಗೋಕಾಕ್ ಫಾಲ್ಸ್. ಅದಕ್ಕೆ ಇಲ್ಲಿ ಹಾದಿಲಿ ಹೋಗುವಾಗ ಎಲ್ಲ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀವಿ ನೋಡಿರಿ ನಾವು. ಆದರೆ ಈಗ ಊರು ಭಾಳ ಬೆಳೆದು ಬಿಟ್ಟಿದ್ರಿ. ನಾವು ಇರುವಾಗಿಂದನೇ ಇವಾಗಿಂದ ನೋಡಿದ್ರೆ ಪೂರ್ತಿ ಎಲ್ಲ ಚೇಂಜ್ ಆಗಿಬಿಟ್ಟಿದ್ರಿ. ನಾವು ಇರುವಾಗಂತೂ ಏನೂ ಅಷ್ಟೇ ಜನಸಂಖ್ಯೆ ಭಾಳ ಇರಲಿಲ್ಲ ರೀ. ಇಲ್ಲಿ ನೋಡಿ, ಇದು ನಾವು ಕಲಿತ ಸ್ಕೂಲ್ ರೀ. ಇದನ್ನು ಸರಿಯಾಗಿ ವಿಡಿಯೋ ಮಾಡ್ಕೋಬೇಕಂದ್ರೆ ಸರಿಯಾಗಿ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ. ನಾವು ಇದೇ ಸರ್ಕಾರಿ ಸ್ಕೂಲಲ್ಲಿ ಓದಿದ್ದು ರೀ. ಸರ್ಕಾರಿ ಸ್ಕೂಲಲ್ಲಿ ಅಷ್ಟೇ ಸ್ವಲ್ಪ ಮಾಡ್ಕೊಂಡು. ಇದು ಗ್ರೌಂಡ್ ರೀ. ಇಲ್ಲೆಲ್ಲ ನಮ್ದು ಆಟ ಎಲ್ಲ ಆಡಿಸ್ತಿದ್ದೆ ರೀ. ಅಷ್ಟೇ ಮಾಡ್ಕೊಂಡಿದ್ದೆ ನೋಡಿರಿ. ಲಕ್ಷ್ಮೀ ಟೆಂಪಲ್ಗೆ ಬಂದೆ ನೋಡಿರಿ. ಗೋಕಾಕ್ದಲ್ಲಿರೋ ಫೇಮಸ್ ಲಕ್ಷ್ಮೀ ಟೆಂಪಲ್ ರೀ. ಇದು ಲಕ್ಷ್ಮೀ ಟೆಂಪಲ್ಲು ನಾವು ಅಲ್ಲಿದ್ದಾಗ ಭಾಳ ಚಿಕ್ಕದಿತ್ತು ರೀ. ಇದು ಇಷ್ಟು ದೊಡ್ಡ ಗುಡಿ ಇರಲಿಲ್ಲ ರೀ. ಒಂದು ಸಣ್ಣ ಲಕ್ಷ್ಮೀ ಗುಡಿ ಇತ್ತು ರೀ. ಅಂದರೆ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಹತ್ರನೇ ಇತ್ತು ರೀ ಇದು ಗುಡಿ. ನಾವು ಯಾವಾಗಲೂ ಮೇಲಿನ ಮೇಲೆ ಹೋಗ್ತಾ ಇದ್ದೀವಿ ರೀ. ಈಗ ತುಂಬ ದಿವಸ ಆಯ್ತು ರೀ. ತುಂಬ ಅಂದ್ರೆ ಒಂದು 30 ವರ್ಷ ಮೇಲಾಯ್ತು ರೀ. ಹೋಗಿರಲೇ ಇಲ್ಲ. ಇವಾಗ ಬಂದೀನಿ ನೋಡಿರಿ. ಇವಾಗ ದರ್ಶನ ಮಾಡಲಿಕ್ಕೆ ಅಂಥೇಳಿ ದೇವ್ರಿಗೆಲ್ಲ ಹೂವು, ಕಾಯಿ, ಹಣ್ಣು ಎಲ್ಲ ತೊಗೊಂಡೆ ರೀ ನಾನು. ದೇವ್ರಿಗೆಲ್ಲ ಕೊಡೋಕೆ ಅಂಥೇಳ್ರಿ ಫಸ್ಟ್ ಟೈಮ್ ಬಂದಿದ್ನಲ್ಲ ರೀ. ಇದು ಈಗ ಒಂದು ವರ್ಷ ಅಷ್ಟಾಯಿತು ಇಷ್ಟೆಲ್ಲ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲೆಲ್ಲ ಜನ. ಅದಕ್ಕೆ ನೋಡಿದರೆ ಭಾಳ ಖುಷಿ ಆಯ್ತು ರೀ ನನಗೆ ಇದೆಲ್ಲ ನೋಡಿ. ಯಾಕಂದ್ರೆ ಒಂಥರ ತುಂಬ
ನಿಜವಾಗಿ ಇಷ್ಟು ಚೆನ್ನಾಗಿ ಕಾಣ್ತಿತ್ತು ರೀ ಎಲ್ಲ ಲಕ್ಷ್ಮೀ ಗುಡಿ ರೀ. ನಾವೇನೋ ಒಂದು ಸಣ್ಣ ಗುಡಿ ಇದ್ದಾಗ ನೋಡಿದ್ದೀವಿ ರೀ ಅವಾಗ. ಈಗ ಭಾಳ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಇದು ಗುಡಿ. ಹಿಂಗಾಗಿ ಮನ್ಸಿಗೆ ಒಂಥರ ಭಾಳ ಖುಷಿ ಆಯ್ತು ರೀ ನನಗೆ. ಒಂಥರ ಮನ್ಸಿಗೆ ಸಮಾಧಾನ, ಶಾಂತಿ. ಲಕ್ಷ್ಮೀ ಸನ್ನಿಧಾನಕ್ಕೆ ಹೋಗ್ಮೇಲಂತೂ ಇನ್ನೂ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ಭಾಳ ದಿವಸದಿಂದ ಬರಬೇಕು ಅಂತ ಅನಿಸ್ತೈತೆ ರೀ ನಂಗೆ. ಬರೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಇವಾಗ ನೋಡಿರಿ ತಾಯಿ ಲಕ್ಷ್ಮೀನೇ ನಮಗೆ ದರ್ಶನಕ್ಕೆ ಕರೆಸ್ಕೊಂಡಾಳ ಅಂತ ಅನಿಸ್ತೈತೆ ನೋಡ್ರಿ. ಅದ್ರ ಸಲಾಗಿ ಮತ್ತೀಗ ಲಕ್ಷ್ಮೀ ಗುಡಿಗೆ ಬಂದೇವ್ರಿ. ದೇವ್ರ ದರ್ಶನನೂ ಮಾಡ್ತಾ ಇದ್ದೀವಿ ರೀ. ಏನಾಗೈತೆ ರೀ? ಕೈ ಬಿದ್ದಿನ್ರಿಪ್ಪ. ಇಲ್ಲಿ ಅಲ್ಲಿ ಊರಿಗೆ ಹೋಗಿನ್ರಿ. ನೀರು ಒಂದಿಟ್ಟು ಬಿತ್ತಂದ್ರೆ ಹಿಂಗೆ ಮತ್ತೆ ಕ್ಲಿಯರ್ ಮಾಡಬೇಕು. ಇವು ಭಾಳ ಜಾಡ್ತಾವೆ. ಈಗ 30-35 ವರ್ಷ ಮಾಡೇನಿ. ಇಲ್ಲಿ ಗಣಪತಿ ಗುಡಿ ಐತಿ ನೋಡ್ರಿ. ಇಲ್ಲಿ ಗಣಪತಿ ಗುಡಿ ರೀ. ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ ರೀ. ಇಲ್ಲಿ ಗಣಪತಿ ದೇವ್ರ ದರ್ಶನ ಮಾಡಿದ್ದೀವಿ ರೀ. ಮತ್ತು ಇಲ್ಲೇ ಪಕ್ಕದಲ್ಲೇ ಶಿವಂದು ಗುಡಿ ಮಾಡಿದ್ದಾರೆ ರೀ. ಇದನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನೂ ದೇವ್ರದ್ದು ದರ್ಶನ ಮಾಡಿದ್ವಿ. ಈ ಶಿವನ ಗುಡಿ ಎದುರಿಗೇನ ನಂದಿ ಇದೆ ರೀ. ನಂದಿದು ಇದೆ ರೀ. ನಂದಿದು ದರ್ಶನ ಮಾಡಿದ್ವಿ ನಾವು. ಯಾವಾಗಲೂ ಶಿವನ ಗುಡಿಗೆ ಹೋದಾಗ ಶಿವನ ಗುಡಿ ಎದುರುಗಡೆ ಯಾವಾಗಲೂ ನಂದಿ ಇದ್ದೇ ಇರ್ತಾನೆ ರೀ. ನೋಡ್ರಿ ಇಲ್ಲಿ ನಾವು ನಂದಿ ದರ್ಶನ ಮಾಡಿದ್ವಿ ರೀ. ಎಲ್ಲ ದೇವ್ರ ದರ್ಶನ ಮಾಡಿ ಭಾಳ ಮನಸ್ಸಿಗೆ ಖುಷಿ ಅನ್ನಿಸ್ತೈತೆ ರೀ ನನಗಂತೂ. ಯಾಕಂದ್ರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ರೀ. ಅಲ್ಲಲ್ಲಿ ದೇವರುಗಳ ದರ್ಶನ ಎಲ್ಲ ದೇವ್ರದ್ದೆಲ್ಲ ಗುಡಿ ಮಾಡಿದ್ದಾರೆ. ಸಣ್ಣ ಸಣ್ಣ ಗುಡಿ ಒಟ್ಟಿನಲ್ಲಿ ತುಂಬ ಚೆನ್ನಾಗೈತೆ ರೀ. ಇದು ನವಗ್ರಹ ಗುಡಿ ನೋಡ್ರಿ. ಇದೆಲ್ಲ ನವಗ್ರಹ ಇದೆ ರೀ. ಇಲ್ಲೂ ನಾವು ನವಗ್ರಹ ದರ್ಶನ ಮಾಡಿದ್ದೀವಿ ರೀ. ಇದು ಒಂದು ಸುಬ್ರಹ್ಮಣ್ಯ ದರ್ಶನ ಮಾಡಿದ್ದೀವಿ ರೀ. ನಾಗದೇವತೆ ಇಲ್ಲೂ ದೇವ್ರ ದರ್ಶನ ಮಾಡಿದ್ದೀವಿ ರೀ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೀ. ಇಲ್ಲಿ ಒಟ್ಟು ಟೋಟಲಿ ಗುಡಿ ಒಳಗೆ ಎಲ್ಲ ಥರದಿಂದ ಎಲ್ಲ ಮಾಡಿದ್ದಾರೆ ನೋಡಿರಿ ಸಿಸ್ಟಮ್. ಇದು ಒಂದು ಆಂಜನೇಯನ ಗುಡಿ ಇದೆ ನೋಡಿರಿ. ಇದು ಭಾಳ ಚಿಕ್ಕದಿತ್ತು ರೀ. ನಾವು ಅವಾಗೆಲ್ಲ ಹೋಗ್ತಾ ಇರುವಾಗ ದೇವ್ರ ದರ್ಶನ ಮಾಡ್ತಿದ್ವಲ್ರಿ. ಒಂದು ಸಣ್ಣ ಗುಡಿ ಇತ್ತು ರೀ. ಸಣ್ಣ ಇದ್ದಿರ್ತಾರೆ, ಅಷ್ಟೇನು ದೊಡ್ಡದು ಇರಲಿಲ್ಲ ರೀ. ಸಣ್ಣದು ಅಷ್ಟು ಗುಡಿ ಒಳಗೆ ಆಂಜನೇಯ ಇತ್ತು ರೀ. ಈಗ ಇದನ್ನು ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಗುಡಿ ಒಳಗೆ. ಹೋಗಿ ನಾನು ಆಂಜನೇಯನ ದರ್ಶನ ಮಾಡ್ಕೊಂಡು ಬಂದೆ ರೀ. ಇಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ವ್ಯವಸ್ಥೆ ಎಲ್ಲ ತುಂಬ ಚಲೋ ಮಾಡಿದ್ದಾರೆ ರೀ.
ಎಲ್ಲ ಹಂಗೆ ಮತ್ತೆಲ್ಲ ಬಂದು ವಿಡಿಯೋ ಮಾಡ್ಕೊಂಡಿನಿ ಎಲ್ಲ ನಾನು. ಟೋಟಲ್ ಸುತ್ತಮುತ್ತ ನೇಚರ್ ಎಲ್ಲ ಭಾಳ ಚೆನ್ನಾಗಿತ್ತು ನೋಡ್ರಿ. ದೇವಸ್ಥಾನದ ಅಕ್ಕಪಕ್ಕ ಆಚೆ ಈಚೆ ನನಗಂತೂ ದೇವಸ್ಥಾನದಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ನೋಡ್ರಿ. ಅಷ್ಟು ಮನ್ಸಿಗೆ ಖುಷಿ ಆಯ್ತು ನನಗೆ. ಇನ್ನೂ ಒಂದು ಸರಿ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ ಮನಸ್ಸಿನಲ್ಲಿ ತುಂಬ ಇದೆ ರೀ. ಮತ್ತು ನೋಡೋಣ ತಾಯಿ ಲಕ್ಷ್ಮಿ ಯಾವಾಗ ನಮ್ಮನ್ನ ಕರೆಸ್ಕೊತಾಳಂತ. ನೋಡ್ರಿ, ನಾವು ಗೋಕಾಕದಲ್ಲಿರೋ ಪ್ರಸಿದ್ಧ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದೀವಿ. ಎಷ್ಟು ದಿವಸದ ನಂತರ ಬಂದಿದ್ದೀವಿ ಅಂದ್ರೆ, ನಾವು 7ನೇ ಇದ್ದಾಗ ಇಲ್ಲಿ ಇದ್ದಾಗ ಈ ಸಣ್ಣ ಗುಡಿ ಇತ್ತು ರೀ. ಇದು ಈಗ ಮಸ್ತ್ ದೊಡ್ಡದು ಕಟ್ಟಿದ್ದಾರೆ ರೀ. ಇಲ್ಲಿ ಬಂದು ಭಾಳ ಖುಷಿಯಾಗಿತ್ತು ನೋಡ್ರಿ ನನಗಂತೂ. ಇನ್ನೊಂದು ಸರಿ ಬಂದು ಮತ್ತೆ ದೇವ್ರ ದರ್ಶನ ಖುಷಿಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ತುಂಬ ಆಸೆ ಆಗ್ತಿದೆ. ನನ್ನ ಜೊತೆ ನಮ್ಮ ಅಕ್ಕ ಬಂದಾಳ್ರಿ, ಅದು ಒಂದು ನನಗೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ನನ್ನ ಜೊತೆ ಯಾರು ಇಲ್ಲ ಅಂತಲೇ ಬಿಟ್ಟಿದ್ದೆ. ಆಕೆ ಬಂದ್ಲ ರೀ. ಆಕೆ ಒಂದು ಸರಿ ನನ್ನ ಜೊತೆ. ಈ ದೇವಸ್ಥಾನದಲ್ಲಿ ಮದುವೆ ಪ್ರೀ ವೆಡ್ಡಿಂಗ್ ಶೂಟಿಗೂ ಅವಕಾಶ ಇದೆ ರೀ. ಆದ್ರೆ 1,000 ರೂಪಾಯಿ ಫೀಸ್ ಕಟ್ಟಬೇಕಾಗ್ತದೆ ರೀ. ಇಲ್ಲಿ ನಾವು ಹೋದಾಗ ಯಾರ್ದೋ ಒಬ್ರದ್ದು ಕಪಲ್ಸದ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು ರೀ. ತುಂಬ ಚೆನ್ನಾಗೆಲ್ಲ ಶೂಟಿಂಗ್ ಮಾಡ್ತಾಯಿದ್ರು ಅವರು. ಅದನ್ನು ನೋಡ್ತಾ ಇದ್ದೆ ನಾನು. ಇಲ್ಲಿ ನೋಡ್ರಿ, ಅವರು ಮಾಡ್ತಾ ಇದ್ದಾರೆ ಪ್ರೀ ವೆಡ್ಡಿಂಗ್ ಶೂಟ್. ಜಾಸ್ತಿ ಏನಿಲ್ಲ, ನಮ್ಮದು ವಿಡಿಯೋ ಒಳಗೆ ಒಂದು ಸ್ವಲ್ಪ ಬಂತು ರೀ ಅವ್ರದ್ದು. ಅಷ್ಟೇ ಸ್ವಲ್ಪ ಹಂಗೆ ಒಂದು ಸ್ವಲ್ಪ ತೊಗೊಂಡೆ ನಾನು. ಅವರು ಮಾಡ್ತಾಯಿದ್ದಾರೆ ರೀ. ಅಂದ್ರೆ ಇದೆಲ್ಲ ನೇಚರ್ ಚೆನ್ನಾಗಿದ್ದಿಲ್ಲ ರೀ. ಪ್ರೀ ವೆಡ್ಡಿಂಗ್ ಶೂಟು ತುಂಬ ಚೆನ್ನಾಗಿ ಬರ್ತದ್ರಿ ಇಲ್ಲಿ ದೇವಸ್ಥಾನದ ಹತ್ರ. ಇಲ್ಲ, ನಾನು ನಮ್ಮ ಅಕ್ಕ ಹಾಗೆ ಸ್ವಲ್ಪ ಸಣ್ಣ ವಿಡಿಯೋ ಮಾಡ್ಕೊಂಡಿವ್ರಿ. ಅಲ್ಲೊಬ್ಬರು ಬಂದಿದ್ದರು ಭಕ್ತರು. ಅವ್ರಿಗೆ ಸ್ವಲ್ಪ ಕೊಟ್ಟಿದ್ವಿ ಒಂದು ಸ್ವಲ್ಪ ವಿಡಿಯೋ ಮಾಡಿರಿ ಅಂತೇಳಿ. ಅವರು ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ಮಾಡ್ಕೊಂಡಿವಿ ಅಷ್ಟೇ ರೀ ವಿಡಿಯೋ. ಇಲ್ಲಿ ನಾನು ಸ್ವಲ್ಪ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡೆ ರೀ. ಈ ದೇವಸ್ಥಾನದ ಗೋಪುರ ನೋಡ್ರಿ, ಮೈಸೂರಿಗೆ ಹೋದ ಚಾಮುಂಡಿ ಬೆಟ್ಟದ ಹೆಂಗೆ ಕಾಣಿಸ್ತದ ಹಂಗೆ ಅನ್ನಿಸ್ತು ರೀ ನನಗಂತೂ ಸ್ವಲ್ಪ. ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಎಲ್ಲ ಫೋಟೋಶೂಟ್ ಮಾಡ್ಕೊಂಡಿರಿ. ದೇವ್ರ ದರ್ಶನ ಆಯ್ತು ರೀ. ಮತ್ತು ಹಾಗೆ ಇಲ್ಲಿ ಹೊರಗಡೆ ಬಂದಾಗ ಒಂದು ಸ್ವಲ್ಪ ಜ್ಯೂಸ್ ಇತ್ತು ರೀ. ಜ್ಯೂಸ್ ಶಾಪ್ ಇತ್ತು ರೀ. ಅದಕ್ಕೆ ಜ್ಯೂಸ್ ಕುಡಿದು ಹೋಗೋಣ ಅಂಥೇಳಿ ಮತ್ತು ಇಲ್ಲಿ ಇದು ನೋಡಿರಿ ಜ್ಯೂಸ್ ಅಂಗಡಿ ಬಂದೀವ್ರಿ. ಇದು ದೇವಸ್ಥಾನದ ಎದುರುಗಡೆನೇ ಇತ್ತು ರೀ. ಸ್ವಲ್ಪ ಬಿಸಿಲಿತ್ತು ರೀ, ಅಷ್ಟೇನು ಮಳೆ ಇರಲಿಲ್ಲ. ಸ್ವಲ್ಪ ಅದಕ್ಕೆ ಜ್ಯೂಸ್ಗೂ ಹೇಳಿ ರೆಡಿ ಮಾಡ್ಸೋಕೆ ಹೇಳಿವ್ರಿ. ಅವರು ರೆಡಿ ಮಾಡಿ ಕೊಡ್ತಾ ಇದ್ದರು ರೀ. ಮತ್ತು ಅಲ್ಲಿ ನಾನು ನಮ್ಮ ಅಕ್ಕ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದೀವಿ ರೀ. ಗೋಕಾಕದಾಗಿದ್ದ ನಾವು ಹೆಂಗಿದ್ವಿ, ಎಲ್ಲೆಲ್ಲಿ ಅಡ್ಡಾಡ್ತಿದ್ವಿ ಅಂಥೇಳಿ. ಅಷ್ಟರಲ್ಲಿ ಇವರು ಜ್ಯೂಸ್ ರೆಡಿ ಮಾಡ್ತಾ ಇದ್ದಾರೆ ರೀ. ಅಂದ್ರೆ ನಮ್ಮ ಕ್ವಾರ್ಟರ್ಸಾಗ ಇತ್ತು ರೀ ಇದೆಲ್ಲ ಲಕ್ಷ್ಮೀ ದೇವಸ್ಥಾನ ರೀ. ಭಾಳ ಬರ್ತಾ ಇದ್ದೀವಲ್ಲ ರೀ. ಅದಕ್ಕೆ ನಾ ಅದನ್ನೇ ನೆನಪು ಮಾತಾಡ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಜ್ಯೂಸ್ ರೆಡಿ ಆಯ್ತು ರೀ. ಮತ್ತಿಬ್ಬರು ಜ್ಯೂಸ್ ಕುಡ್ದೀವಿ ರೀ. ಜ್ಯೂಸ್ ಕುಡ್ದು ಮತ್ತೆ ಅಲ್ಲೇ ಒಂದು ಆಟೋ ಇತ್ತು ರೀ. ಆಟೋ ಹತ್ತಿ ಮತ್ತೆ ಅಲ್ಲಿ ಸರ್ಕಲಕ್ಕೆ ಬರ್ತಾ ಇದ್ದೀವಿ ರೀ ಬಸ್ ಹತ್ತಲಿಕ್ಕೆ. ಹಾಗೆ ಬರುವಾಗಿಲ್ಲ ನಮ್ಮ ಪೊಲೀಸ್ ಕ್ವಾರ್ಟರ್ಸದ್ದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಬಟ್ ಅಲ್ಲಿ ಎಲ್ಲ ಮುಂಚೆ ಥರ ಕಂಪೌಂಡ್ ಮೇಲೆ ಸಣ್ಣ ಇತ್ತು. ಈಗ ಅದು ಕಂಪೌಂಡ್ ಎಲ್ಲ ಹೈಟ್ ಮಾಡಿಬಿಟ್ಟಾರ. ಒಳಗಿಂದ ಏನೂ ಮನೆ ಕಾಣಬಾರ್ದು ಅನ್ನೋಂಗೆ. ಜಸ್ಟ್ ಹಂಗೆ ವಿಡಿಯೋ ಮಾಡ್ಕೊಂಡೆ ರೀ ನಾನು. ಆದರೂ ಒಂದು ಸ್ವಲ್ಪ ನೆನಪು ಮಾಡ್ಕೊಂಡೆ, ನಾವು ಇದ್ದ ಮನೇಲಿ ಇದ್ವಿ ಫಸ್ಟ್, ಇಲ್ಲಿಂದ ಹಿಂಗೆ ಸ್ಕೂಲಿಗೆ ಹೋಗ್ತಾ ಇದ್ವಿ ಅಂಥೇಳೆಲ್ಲ ನೆನಪು ಮಾಡ್ಕೋತಾ ಬರ್ತಾ ಇದ್ದೀವಿ ರೀ ನಾವು. ಇದು ನೋಡ್ರಿ ಪೊಲೀಸ್ ಕ್ವಾರ್ಟರ್ಸ್ ರೀ. ಇಲ್ಲೆಲ್ಲ ಗೋಡೆ ಜಾಸ್ತಿ ಕಟ್ಟಿಬಿಟ್ಟಾರ್ರಿ. ಫಸ್ಟ್ ಇಷ್ಟು ದೊಡ್ಡದಿರಲ್ರಿ ಇದು ಗೋಡೆ, ಸ್ವಲ್ಪ ಇತ್ತು ರೀ. ಹಿಂಗಾಗಿ ಒಳಗೆಲ್ಲ ಮನೆಗಳು ಕಾಣ್ತಾ ಇತ್ತು. ಈಗೆಲ್ಲ ಗೋಡೆ ಏರಿಸಿ ಕಟ್ಟಿಬಿಟ್ಟಿದ್ದಾರೆ ರೀ. ನೆಕ್ಸ್ಟ್ ಗೋಕಾಕದೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ಗೋಕಾಕ್ ಫಾಲ್ಸ್ ಬಸ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. ಅಲ್ಲಿದು ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರಿ. ಇಲ್ಲಿ ಹಾದಿಯಲ್ಲಿ ಹೋಗುವಾಗ ಇಲ್ಲಿ ಒಂದು ಗಣಪತಿ ಗುಡಿ ಬರ್ತೈತೆ ರೀ. ಇದು ಇಲ್ಲಿನೂ ದರ್ಶನ ಮಾಡಿದ್ದೇವೆ ರೀ. ಈ ಗಣಪತಿಗೂ ಫಾಲ್ಸ್ನಲ್ಲಿ ಇದ್ದಾಗ ಹೋಗ್ತಾ ಇದ್ದೀವಿ ರೀ. ಹಾಗೆ ಯಾಕಂದ್ರೆ ಬಸ್ ಭಾಳ ಫಾಸ್ಟ್ ಹೋಗ್ತಾ ಇತ್ತು ರೀ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೋತಾ ಬರ್ತಾ ಇದ್ದೆ ರೀ. ಇದು ನೋಡ್ರಿ, ಅಲ್ಲಿ ಇಳಿದೀವಿ ರೀ. ಬಸ್ ಸ್ಟಾಪಕ್ಕೆ ಇಳಿದ ತಕ್ಷಣ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸಣ್ಣ ಪೊಲೀಸ್ ಠಾಣೆ ಇದೆ. ಇಲ್ಲಿನೂ ನಮ್ಮ ಅಪ್ಪಾಜಿ ಕೆಲಸ ಮಾಡಿದ್ದರು ಗೋಕಾಕ್ ಫಾಲ್ಸಲ್ಲಿನೂ. ಅದಕ್ಕೆ ಇದು ಒಂದು ನೆನಪಿನ ಸಲುವಾಗಿ ವಿಡಿಯೋ ಮಾಡ್ಕೊಂಡೆ ನೋಡ್ರಿ. ಅಂದರೆ ಇಲ್ಲಿನೆಲ್ಲ ಬಂದು ನಾವು ಇಲ್ಲೆಲ್ಲ ಓಡಾಡ್ತಿದ್ವಿ, ಆಟ ಆಡ್ತಿದ್ದೀವಿ ರೀ ಇಲ್ಲಿ. ಆಮೇಲೆ ಇದು ನೋಡ್ರಿ, ಇದು ಬಂಗ್ಲೆ. ಇಲ್ಲಿ ಫಸ್ಟ್ ಮನೆ ಕಾಣ್ತಿದೆ ಅಲ್ರಿ, ಇಲ್ಲಿನೂ ನಾವು ಇದ್ದೀವಿ ರೀ ಫಸ್ಟ್. ಅದ್ರ ಸಲುವಾಗಿ ಇವೆಲ್ಲ ನೆನಪಿನ ಸಲುವಾಗಿ ವಿಡಿಯೋ ಮಾಡ್ಕೊಂಡಿರಿ ನಾನು. ಈಗ ಅಲ್ಲಿ ಮುಂಚೆ ಎಷ್ಟು ಜನ ಇದ್ರಲ್ಲಿ ಯಾರೂ ಇಲ್ಲರಿ. ಈಗ ಯಾರೂ ಭೇಟಿ ಆಗಲಿಲ್ಲ. ಜಸ್ಟ್ ಹಂಗೆ ವಿಡಿಯೋ ಮಾಡಿಕೊಂಡೆ. ಮತ್ತು ಹಾಗೆ ನಮ್ಮ ಮುಂದಿನ ಪ್ರವಾಸ ನಾವು ಬೆಳೆಸಿ
ಹಾಗೆ ನಡ್ಕೋತಾ ಮಾತಾಡ್ತಾ ಹೋಗ್ತಾಯಿದ್ದೆ ನೋಡ್ರಿ. ಬಂಗ್ಲೆ ಎಲ್ಲ ಪಾಳು ಬಿದ್ದಂಗೆ ಆಗಿದೆ ರೀ. ನಾವು ಇದ್ದಾಗ ಭಾಳ ಚೆನ್ನಾಗಿತ್ತು ರೀ. ಎಲ್ಲ ಗುಲಾಬಿ ಹೂಗಳಂತ ಸಾಕಷ್ಟು ಇರ್ತಿತ್ತು ರೀ. ಮಂದೆಲ್ಲ ಓಡಾಡ್ಕೊಂಡಿದ್ರು. ಈಗೇನೂ ಇಲ್ಲ ನೋಡ್ರಿ. ಹಾಗೆ ಅಲ್ವ ಒಬ್ಬರು ವಾಚ್ಮನ್ ಕೂತಿದ್ದರು ರೀ. ಅವ್ರು ಹೇಳ್ತಾ ಇದ್ದರು ಯಾರೂ ಇಲ್ಲ ಇಲ್ಲಿ, ಈಗ ಯಾರೂ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೀ. ಇದು ಕಾಟನ್ ಮಿಲ್ ಅಂತ ಹೇಳ್ತಾರೆ ನೋಡ್ರಿ. ಇದು ಭಾಳ ಮಂದಿ ಇಲ್ಲಿ ಕೆಲ್ಸಕ್ಕೆ ಇರ್ತಾರೆ ರೀ. ಆಮೇಲೆ ಇದು ಒಂದು ತುಂಬ ದೊಡ್ಡ ಫ್ಯಾಕ್ಟ್ರಿ ಇದೆ ರೀ. ಇದು ಒಂದು ತಾಸಿಗೊಮ್ಮೆ ಬೊಂಗಾ ಥರ ಕೂಗ್ತಾ ಇತ್ತು ರೀ. ಈ ಗೋಕಾಕ್ ಟೆಕ್ಸ್ಟೈಲ್ಸ್ ಅಂತ ಹೇಳ್ತಾರೆ ರೀ. ಬಟ್ ನಾವು ಫ್ಯಾಕ್ಟ್ರಿ ಕಾಟನ್ ಮಿಲ್ ಅಂತಲೇ ಹೇಳ್ತಿದ್ದೀವಿ ರೀ ನಾವಿದ್ದಾಗ, ಚಿಕ್ಕವರಿದ್ದಾಗ. ಇದು ತುಂಬ ದೊಡ್ಡ ಫ್ಯಾಕ್ಟ್ರಿ ಐತೆ ನೋಡ್ರಿ. ಇದನ್ನೂ ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರಿ ನಾನು. ಇವೆಲ್ಲ ನೆನಪಿನ ಸಲುವಾಗಿ ಇರ್ತದೆ ನೋಡ್ರಿ. ಇದು ನೋಡ್ರಿ ಗೋಕಾಕ್ ಫಾಲ್ಸದಲ್ಲಿರುವ ಮಹಾಲಿಂಗೇಶ್ವರ ಗುಡಿ ರೀ ಇದು. ಇಲ್ಲಿ ಈ ದೇವ್ರ ದರ್ಶನ ಮಾಡೋಕ್ಕಂತ ನಾವೀಗ ಈ ಕಡೆ ಬಂದಿದ್ದೇವೆ ರೀ. ಇದು ತುಂಬ ಹಳೆ ಕಾಲದ ಗುಡಿ ರೀ. ಎಲ್ಲ ಕಲ್ಲಿನಿಂದನೇ ಕಟ್ಟಿದ್ದೈತ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದು ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೊಂಡಿರಿ ನಾನು. ಮುಂದಿನ ಲಾಗ್ದಲ್ಲಿ ಮಹಾಲಿಂಗೇಶ್ವರ ದರ್ಶನ ನಾವು ಹೇಗೆ ಮಾಡಿದ್ವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ರೀ. ಇವತ್ತಿನ ಈ ವ್ಲಾಗ್ ಮುಗಿಸೋ ಸಮಯ ಬಂದಿದೆ. ಅದಕ್ಕಿಂತ ಮುಂಚೆ ಸುಭಾಷಿತ: ಕೋಪ ಕಡಿಮೆಯಾದರೆ ಮಾತು ಮೃದುವಾಗುತ್ತದೆ, ದ್ವೇಷ ದೂರವಾದರೆ ಹೃದಯ ಹಗುರಾಗುತ್ತದೆ, ಅಹಂಕಾರ ತಗ್ಗಿದರೆ ಸಂಬಂಧಗಳು ಸುಂದರವಾಗುತ್ತವೆ. ಇವುಗಳನ್ನು ಬಿಡುವುದು ಸೋಲಲ್ಲ, ಅದುವೇ ನಿಜವಾದ ಗೆಲುವು ಎಂದು ಹೇಳುತ್ತಾ ನಾನು ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ನನ್ನ ವಿಡಿಯೋಸನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.